ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವ ಮುನ್ನ ಪೋಷಕರು ಎಚ್ಚರವನ್ನ ವಹಿಸಬೇಕಾಗತ್ತೆ. ಮೊಬೈಲ್ ಕೊಟ್ರೆ ಮುಂದೆ ಕಾದಿದೆ ಮಹಾ ಆಪತ್ತು. ಹಾಗಾಗಿ ಪೋಷಕರು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದಕ್ಕೂ ಮುನ್ನ ಎಚ್ಚರವನ್ನ ವಹಿಸಬೇಕಾಗತ್ತೆ. ಯಾಕೆ ಅಂದ್ರೆ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಮಾಣ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಕಿಮ್ಸ್ನಲ್ಲಿ ಸಂಶೋಧನೆಯನ್ನ ಕೂಡ ನಡೆಸಲಾಗಿದೆ. ಈ ಸಂಶೋಧನೆಯಲ್ಲಿ ಅನೇಕ ಬೆಚ್ಚಿ ಬೀಳಿಸುವ ಅಂಶಗಳು ಪತ್ತೆಯಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಸಂಶೋಧನಾ ಘಟಕದಲ್ಲಿ ಅಧ್ಯಯನವನ್ನು ಮಾಡಲಾಗಿದೆ. ಮಕ್ಕಳಲ್ಲಿ ಹೃದಯಾಘಾತ ಹೆಚ್ಚಾಗುವುದಕ್ಕೆ ಮೊಬೈಲೇ ಕಾರಣ ಅನ್ನೋದು ಈ ಸಂಶೋಧನೆಯಲ್ಲಿ ಗೊತ್ತಾಗಿರುವಂಥದ್ದು. ಅವರ ಜೀವನ ಶೈಲಿ ಆಗಿರಬಹುದು, ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಆಗಿರಬಹುದು, ಅಥವಾ ಮಕ್ಕಳು ತಿನ್ನುವಂತಹ ಆಹಾರದ ಅಭ್ಯಾಸಗಳಲ್ಲೂ ಕೂಡ ಪ್ರಮುಖವಾಗಿರುವಂತಹ ಕಾರಣ ಕಂಡು ಬಂದಿದೆ. 30 ವಿದ್ಯಾರ್ಥಿಗಳ ತಪಾಸಣೆಯನ್ನು ಮಾಡಲಾಗಿದೆ. ಈ ಪೈಕಿ 26 ಮಕ್ಕಳಲ್ಲಿ ಮುಂದೆ ಹೃದಯಾಘಾತ ಆಗುವಂತಹ ಸಾಧ್ಯತೆ ಇದೆ. ಮುಂದೆ ದೈನಂದಿನ ಜೀವನ ಬದಲಾವಣೆ ಆಗದೆ ಹೋದ್ರೆ ಅವರು ಹೃದಯಾಘಾತಕ್ಕೆ ಹತ್ತಿರವಾಗ್ತಾರೆ ಅನ್ನೋದು ಈ ಸಂಶೋಧನೆಯಲ್ಲಿ ಗೊತ್ತಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಹೃದಯಾಘಾತ ಅನ್ನೋದು ಚಿಕ್ಕ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಯಾವುದೇ ವಯೋಮಾನ ಇಲ್ಲದೆ, ಅಂದ್ರೆ ಎಲ್ಲ ಏಜ್ನಲ್ಲೂ ಕೂಡ ಕಂಡು ಬರ್ತಾ ಇದೆ. ಹೃದಯಾಘಾತಕ್ಕೆ ಪುಟ್ಟ ಮಕ್ಕಳು ಕೂಡ ಬಲಿಯಾಗುವಂತಹ ಘಟನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿಯೇ ಮೊದಲ ಬಾರಿಗೆ ಕಿಮ್ಸ್ನಲ್ಲಿ ಸಂಶೋಧನೆಯನ್ನ ಮಾಡಲಾಗಿದೆ, ಅಧ್ಯಯನವನ್ನು ಮಾಡಲಾಗಿದೆ. ಅಂದ್ರೆ 30 ವಿದ್ಯಾರ್ಥಿಗಳ ತಪಾಸಣೆಯನ್ನ ಮಾಡಲಾಗಿದ್ದು, ಆ ಪೈಕಿ 26 ಮಕ್ಕಳಲ್ಲಿ ಮುಂದೆ ಹೃದಯಾಘಾತ ಆಗುವಂತಹ ಸಾಧ್ಯತೆ ಇದೆ. ಕಾರಣ ನೋಡ್ತಾ ಹೋಗೋದಾದ್ರೆ ಹೆಚ್ಚಾಗಿ ಮೊಬೈಲ್ ಅನ್ನ ಮಕ್ಕಳು ಬಳಕೆ ಮಾಡ್ತಾ ಇರೋದ್ರಿಂದಾಗಿ ಈ ರೀತಿ ಹೃದಯಾಘಾತ ಆಗುವಂತಹ ಸಾಧ್ಯತೆ ಬಹಳಷ್ಟು ಇದೆ ಅನ್ನೋದಾಗಿ ಈ ಸಂಶೋಧನೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಪೋಷಕರು ನಿಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡೋಕ್ಕೂ ಮುಂಚೆ ಎಚ್ಚರಿಕೆಯನ್ನ ವಹಿಸಲೇಬೇಕಾಗತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಪುಟ್ಟ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಏನಾದ್ರೂ ಹಠ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪೋಷಕರು ಮೊದಲು ಮಕ್ಕಳ ಕೈಗೆ ನೀಡುವಂಥದ್ದು ಮೊಬೈಲ್. ಹಾಗಾಗಿ ಮಕ್ಕಳ ಕೈಗೆ ಮೊಬೈಲ್ ಕೊಡದೇ ಇರುವಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ. ಎಕ್ಸರ್ಸೈಸ್ ಕೌನ್ಸಿಲಿಂಗ್ ಅಂದರೆ ಅವರು ದಿವಸ ಎಷ್ಟೊತ್ತ ಇದು ಶಾರೀರಿಕ ಆಕ್ಟಿವಿಟಿ ಬೇಕು ಅವ್ರಿಗೆ. ಆಮೇಲೆ ಯಾವ ರೀತಿ ಇದು ಮಾಡಿದರೆ ಈ ರೀತಿ ಹಾರ್ಟಿದ್ದು ಸಂಬಂಧಿಸಿದ ರಿಸ್ಕ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ, ಅದನ್ನೆಲ್ಲ ಮಾಡ್ತೀವಿ. ಆಮೇಲೆ ಜೆನೆಟಿಕ್ ಏನು ಪ್ರಾಬ್ಲಮ್ ಯಾರು ಕಂಡು ಬಂದದಲ್ಲ, ಅವ್ರ ಪಾಲಕರನ್ನು ಕರೆಸಿ ಅವ್ರ ಜೊತೆ ಕುತ್ಕೊಂಡು ಕೌನ್ಸಿಲಿಂಗನ್ನು ಮಾಡ್ತೀವಿ ನಾವು. ಅಂದರೆ ಏನು ಅವ್ರಿಗೆ ವಿಶೇಷ ಸ್ವಲ್ಪ ಕಾಳಜಿ ಬೇಕಾಗ್ತದೆ. ಯಾಕಂದರೆ ಅವರು ಅಷ್ಟೇ ಅಲ್ಲ, ಫ್ಯಾಮಿಲಿ ಒಳಗೂ ಅದ, ಇವರು ಒಬ್ಬೇ ಮಕ್ಕಳಲ್ಲ, ಬೇರೆ ಮಕ್ಕಳಿಗೂ ಇದೇ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತದೆ. ಅದಕ್ಕೆ ಈ ರೀತಿ ಎಲ್ಲ ನಾವು ಒಂದು ಹೆಜ್ಜೆಗಳನ್ನು ತಗೋಬೇಕಂತ ಹೇಳಿ ಮಾಡಿದ್ವಿ. ಇದನ್ನು ನಾವು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡಕ್ಕೂ ನಾವು ಈ ರಿಪೋರ್ಟ್ಗಳನ್ನ ಕಳಿಸಿದ್ದೀವಿ. ಮೊದಲು ಇದು ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ICMR ಅದ್ರ ಕೆಳಗಡೆ ಬರೋದ್ರಿಂದ ಇದನ್ನು ರಿಪೋರ್ಟ್ ತಯಾರು ಮಾಡಿ ನಾವು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಡೈರೆಕ್ಟರ್ ಜನರಲ್ ಏನಿರ್ತಾರೆ, ಇದಂದರೆ ನಮ್ಮ ದೇಶಕ್ಕೆ ಹೆಡ್ ಅವ್ರಿಗೆ ಕಳಿಸಿದ್ದೀವಿ. ಆಮೇಲೆ ನಾವು ನಮ್ಮ ಎಜುಕೇಷನ್ ಮಿನಿಸ್ಟರ್, ನಮ್ಮ ಸ್ಟೇಟ್ ಗೌರ್ಮೆಂಟದ ಎಜುಕೇಷನ್ ಮಿನಿಸ್ಟರ್, ಆಮೇಲೆ ಸೆಂಟ್ರಲ್ ಗೌರ್ಮೆಂಟದ ಎಜುಕೇಷನ್ ಮಿನಿಸ್ಟರ್ ಅವ್ರಿಗೆಲ್ಲ ಕಳಿಸಿದ್ದೀವಿ. ಆಮೇಲೆ ನಾವೇನು ಇದರಿಂದ ರೆಕಮೆಂಡ್ ಮಾಡಿದ್ದೀವಿ ಅಂದರೆ ಎಲ್ಲರಿಗೂ ಇದು ಇಲ್ಲಿ ನಮ್ಮದು ನೋಡಿದರೆ ಟೈರ್ 2 ಸಿಟಿ. ಈಗ ನೋಡಿದರೆ ಹಾರ್ಟಿದ ರಿಸ್ಕ್ ಸ್ವಲ್ಪ ಕಡಿಮೆ ಇರಬೇಕು ಮಕ್ಕಳಲ್ಲಿ. ಆಮೇಲೆ ಇದೇ ರೀತಿ ಸ್ಕ್ರೀನಿಂಗ್ ನಮ್ಮ ದೇಶದ ಎಲ್ಲ ಕಡೆ ಮಾಡಿರಿ ಅಂಥೇಳಿ ನಾವು ಇದು ರೆಕಮೆಂಡೇಶನ್ ಮಾಡೀವಿ. ಆಮೇಲೆ ಎಲ್ಲರಿಗೂ ಸ್ಟೇಟ್ ಮೇಲೆ ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅಂತ. ಆಮೇಲೆ ನಮ್ಮ ಕಡೆಯಿಂದಲೇ ಇದೇ ರೀತಿ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ 118 ಕಡೆ ಇದೆ ಭಾರತದಲ್ಲಿ. ಆಮೇಲೆ ಅದು ಮೀಟಿಂಗ್ ಇತ್ತಲ್ಲಿ, ಮೀಟಿಂಗಲ್ಲಿ ಎಲ್ಲರೂ ಬಂದಿದ್ದರು. ಅವ್ರಿಗೆ ನಾವು ಬಹಳಷ್ಟು ಕಡೆಯಿಂದ ಎಲ್ಲ ಭಾರತ, ಉತ್ತರ, ದಕ್ಷಿಣ, ಮಧ್ಯ ಭಾರತ, ಪೂರ್ವ, ದಕ್ಷಿಣ ಎಲ್ಲ ಕಡೆಯಿಂದ ಡಾಕ್ಟರ್ಸ್ ಭೇಟಿಯಾಗಿದ್ರು. ಎಲ್ಲರೂ ಇದೇ ರೀತಿ ಅಧ್ಯಯನ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅದು ಅವ್ರನ್ನ ಎಲ್ಲ ಇದನ್ನು ಇನ್ವಾಲ್ವ್ ಮಾಡಿಕೊಂಡು ನೆಕ್ಸ್ಟ್ ಇಂದು ದೊಡ್ಡ ಸ್ಟಡಿ ಮಾಡಬೇಕಂತೇಳಿ ವಿಚಾರ ಅದು. ಎಕ್ಸರ್ಸೈಸ್ ಕೌನ್ಸಿಲಿಂಗ್